ಉಗ್ರರ ದಾಳಿಯ ವಿರುದ್ಧ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಳ್ತಾ ಇದೆ. ಲಷ್ಕರ್ಗೆ ತೊಯ್ಬಾ ಉಗ್ರರ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆ ನೆಲಸಮ ಆಗಿದೆ. ಒಟ್ಟು 7 ಲಷ್ಕರ್ ಉಗ್ರರ ಮನೆಗಳು ಧ್ವಂಸ ಆಗಿರೋದು. ಪುಲ್ವಾಮಾದಲ್ಲಿ ಉಗ್ರ ಹಸನ್ ಅಹಮದ್ ಶೇಖ್ ಮನೆ ಧ್ವಂಸ ಮಾಡಲಾಗಿದೆ. ಶೋಫಿಯಾನ್ನಲ್ಲಿ ಉಗ್ರ ಶಾಹಿದ್ ಕುಟ್ಟಾಯಿ ಮನೆ ಧ್ವಂಸ ಮಾಡಲಾಗಿದೆ. ಕುಲ್ಗಾಮ್ನಲ್ಲಿ ಉಗ್ರ ಜಾಹಿದ್ ಅಹಮದ್ ಮನೆಯನ್ನ ನೆಲಸಮ ಮಾಡಲಾಗಿದೆ. ಇನ್ನು ತ್ರಾಲ್ ಬೆಜ್ ಬೆಹಾರ್ನಲ್ಲೂ ಕೂಡ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ನೋಡಿ, ಇಲ್ಲಿ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಜೊತೆಗೆ ಉಗ್ರರ ದಾಳಿಯ ವಿರುದ್ಧ ಭಾರತೀಯ ಸೇನೆ ಹೆಜ್ಜೆ ಹೆಜ್ಜೆಗೂ ಪ್ರತಿಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಅಟ್ಯಾಕ್ನಲ್ಲಿ ಯಾವೆಲ್ಲ ಉಗ್ರರ ಹೆಸರುಗಳು ಕೇಳಿ ಬಂದಿತ್ತೋ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಅವರ ಮನೆಗಳನ್ನು ಹುಡುಕಿ ಬ್ಲಾಸ್ಟ್ ಮಾಡುವಂಥ, ಬುಲ್ಡೋಸರ್ನಿಂದ ನೆಲಸಮ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಲಷ್ಕರ್ಗೆ ತೊಯ್ಬಾ ಉಗ್ರರ ಮನೆಗಳನ್ನು ಇದೀಗ ಉಡೀಸ್ ಮಾಡಿರೋದು. ಇವರುಗಳು ಈ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ರು, ಇಲ್ಲಿ ಬಂದು ಈ ಥರದ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಉಗ್ರರ ಮನೆಗಳನ್ನು ಹುಡುಕಿ ಇದೀಗ ನೆಲಸಮ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟು 7 ಲಷ್ಕರ್ ಉಗ್ರರ ಮನೆಗಳನ್ನು ಇಲ್ಲಿವರೆಗೂ ಧ್ವಂಸವನ್ನ ಮಾಡಲಾಗಿದೆ. ಪುಲ್ವಾಮಾದಲ್ಲಿ ಉಗ್ರ ಹಸನ್ ಅಹಮದ್ ಶೇಖ್ ಮನೆಯನ್ನ ಧ್ವಂಸ ಮಾಡಿದ್ರೆ, ಶೋಫಿಯಾನ್ನಲ್ಲಿ ಉಗ್ರ ಶಾಹಿದ್ ಕುಟ್ಟಾಯಿ ಮನೆ ಧ್ವಂಸ ಆಗಿದೆ. ಇನ್ನು ಕುಲ್ಗಾಮ್ನಲ್ಲಿ ಉಗ್ರ ಜಾಹಿದ್ ಅಹಮದ್ ಮನೆ ನೆಲಸಮ ಮಾಡಲಾಗಿದೆ. ತ್ರಾಲ್ ಮತ್ತು ಬೆಜ್ ಬೆಹಾರ್ನಲ್ಲೂ ಕೂಡ ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. Buraya atıyor geçiyor. Geçiyor,